ಕರಾವಳಿಯಿಂದ ಕೇರಳ ಬೆಂಗಳೂರಿಗೆ ಬೈನೆ ಮರ ಅಕ್ರಮ ಸಾಗಾಟ. ಉಡುಪಿ ಜಿಲ್ಲೆಯಲ್ಲಿ ಇಳಿಮುಖ ಆಗ್ತಾ ಇದೆ ಬೈನೆ ಮರಗಳ ಸಂಖ್ಯೆ. ಅರಣ್ಯ ಇಲಾಖೆ ಮಧ್ಯಪ್ರವೇಶಕ್ಕೆ ಪರಿಸರ ಪ್ರೇಮಿಗಳು ಒತ್ತಾಯಿಸಿದ್ದಾರೆ. ಕೇರಳ ರಾಜ್ಯದಲ್ಲಿ ಅಲಂಕಾರಕ್ಕೆ ಬೈನೆ ಮರದ ಹಣ್ಣಿನ ಗುಚ್ಛ ಬಳಕೆ ಆಗುತ್ತೆ. ಹಣ್ಣಾಗೋ ಹಂತದಲ್ಲಿರುವ ಗೊಂಚಲನ್ನೇ ತೆಗೆದು ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದಾರೆ. ಹಾರ್ನ್ಬಿಲ್ ಸೇರಿ ಪ್ರಾಣಿಗಳಿಗೆ ಪ್ರಿಯವಾಗಿರುವಂತಹ ಬೈನೆ ಮರದ ಹಣ್ಣಿದು. ಬೈನೆ ಮರ ಅಳಿವಿನ ಅಂಚಿಗೆ ಸೇರೋ ಆತಂಕದಲ್ಲಿ ಪರಿಸರ ಪ್ರೇಮಿಗಳಿದ್ದು ಈ ಬಗ್ಗೆ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಪರಿಸರದ ಬಗ್ಗೆ ನಾವು ಸಂವೇದನೆಗಳನ್ನು ಕಳೆದುಕೊಂಡಾಗ ಏನಾಗುತ್ತೆ ಪರಿಸ್ಥಿತಿ ಅನ್ನೋದಕ್ಕೆ ಸದ್ಯಕ್ಕೆ ಕರಾವಳಿಯ ಒಂದು ಸ್ಥಿತಿ ಉತ್ತಮ ಉದಾಹರಣೆ ಆಗಬಹುದು. ನಾವಿಲ್ಲೇನು ನೋಡ್ತಾ ಇದ್ದೇವೆ, ಇದನ್ನು ಬೈನೆಯ ಮರ ಅಂತ ಕರೀತಾರೆ, ಅಂದರೆ ಈಚಲು ಮರ ಅಂತಲೂ ಕರೆಯುತ್ತಿದೆ, ಈಂದಿನ ಮರ ಅಂತಲೂ ಕರೆಯುವಂಥದ್ದು. ಸೊ ಈ ಮರ ಈಗ ಉತ್ತಮವಾದ ಫಸಲನ್ನು ಬಿಡ್ತಾ ಇದೆ. ನೀವು ನೋಡ್ಬೋದು ಅಲ್ಲಿ ಬೀಜಗಳು, ಇದು ಕ್ರಮೇಣ ಒಳ್ಳೆಯ ಹಣ್ಣಾಗಿ ಮಾರ್ಪಾಟಾಗುವಂಥ ಒಂದು ತಳಿಯ ಮರ. ಇದು ಕರಾವಳಿ ಭಾಗದಲ್ಲಿ ತುಂಬ ಹೇರಳವಾಗಿ ಇದು ಕಂಡುಬರುತ್ತೆ. ಈ ಗೊಂಚಲಿಗೆ ಈಗ ಕೇರಳ ಭಾಗದಲ್ಲಿ ವಿಪರೀತವಾದ ಬೇಡಿಕೆ ಉಂಟಾಗಿದೆ. ಅಂದರೆ ಅಲಂಕಾರಕ್ಕೋಸ್ಕರ ಆ ಭಾಗದಲ್ಲಿ ಶುಭ ಕಾರ್ಯಗಳು ನಡೆಯುವಂಥ ಸಂದರ್ಭದಲ್ಲಿ ಅಲಂಕಾರಕ್ಕೋಸ್ಕರ ಈ ಒಂದು ಏನು ಜಡೆಯ ಥರ ನಮಗೆ ಕಾಣ್ತಾ ಇದೆಯಲ್ಲ, ಗೊಂಚಲು ಕಾಣ್ತಾ ಇದೆಯಲ್ಲ, ಇದನ್ನು ಬಳಸಲಾಗುತ್ತೆ. ಅದರಿಂದ ಕೇರಳದಿಂದ ವಿಪರೀತ ಬೇಡಿಕೆ ಇರೋದರಿಂದ ಇಲ್ಲಿ ಇದನ್ನು ಉತ್ತಮ ದರವನ್ನು ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ. ಆದರೆ ಇದು ಪರೋಕ್ಷವಾಗಿ ಇಲ್ಲಿನ ಪರಿಸರದ ಮೇಲೆ ಗಂಭೀರ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಹಿಂದೆ ಇಂದಿನ ಮರಗಳು ಸಾಕಷ್ಟು ಇತ್ತು ಕರಾವಳಿ ತುಳುನಾಡು ಭಾಗದಲ್ಲಿ, ಆದರೆ ಇತ್ತೀಚಿನ ದಿನಗಳಲ್ಲಿ ನಗರೀಕರಣದ ಪ್ರಭಾವದಿಂದ ಸಾಕಷ್ಟು ಮರಗಳ ಸಂಖ್ಯೆಯಲ್ಲೂ ಕೂಡ ಕಡಿಮೆ ಆಗಿದೆ. ಇರುವಂಥ ಮರಗಳಲ್ಲಿ ಬಂದಂಥ ಈ ಫಸಲನ್ನು ಕಿತ್ತುಕೊಂಡು ಹೋಗೋದ್ರಿಂದ ಬಹಳ ಮುಖ್ಯವಾಗಿ ಇಲ್ಲಿನ ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗಬೇಕಾದಂಥ ಈ ಒಂದು ಗೊಂಚಲುಗಳು ಕೇರಳದ ಅಲಂಕಾರದ ಪಾಲಾಗ್ತಾ ಇದೆ ಅನ್ನುವಂಥದ್ದು ದುರಂತವೇ ಸರಿ. ಒಂದು ಸ್ವಲ್ಪ ತುರಿಕೆ ಇರುವಂಥ ಹಣ್ಣು ಇದು, ಆದರೆ ಮಂಗಗಳು ಇದನ್ನು ಭಾಳ ಇಷ್ಟಪಟ್ಟು ತಿಂತಾವೆ ಅನ್ನುವಂಥದ್ದು ಒಂದು. ಮತ್ತು ಭಾಳ ಮುಖ್ಯವಾಗಿ ಹಾರ್ನ್ಬಿಲ್ನಂತಹ ಪಕ್ಷಿಗಳು ಇದನ್ನು ಆಹಾರವಾಗಿ ಸ್ವೀಕರಿಸುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಒಂದು ಜೈವಿಕ ವ್ಯವಸ್ಥೆಗೆ ಈ ಒಂದು ಮಾರಾಟದಿಂದ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು. ಕೇರಳದಿಂದ ಮುಖ್ಯವಾಗಿ ಬರುವಂಥ ಸಂದರ್ಭದಲ್ಲಿ ತಾಳಿಬೊಂಡ ಅದನ್ನು ತಗೊಂಡು ಬರ್ತಾರೆ. ಆ ವಾಹನದಲ್ಲಿ ವಾಪಸ್ ಹೋಗುವಾಗ ಈ ಗೊಂಚಲನ್ನು ಪ್ರತಿ ಕೆಜಿಗೆ 10-20 ಹೀಗೆ ಕೊಟ್ಟು ಖರೀದಿ ಮಾಡಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಕೇರಳದಲ್ಲಿ ಇದನ್ನು ಅಲಂಕಾರಕ್ಕೆ ಮುಖ್ಯವಾಗಿ ಬಳಸ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ತಿಳಿದು ಬರ್ತಾ ಇರುವಂಥ ವಿಚಾರ. ಸೊ ಈ ಬೈನೆ ಮರದ ಈ ಗೊಂಚಲುಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿಂದ ರಫ್ತು ಆಗ್ತಾ ಇದೆ ಕೇರಳಕ್ಕೆ ಅನ್ನುವಂಥದ್ದು ಆತಂಕವನ್ನು ಹುಟ್ಟು ಹಾಕ್ತಾ ಇದೆ. ಭಾಳ ಮುಖ್ಯವಾಗಿ ಇದರ ಎಲೆಗಳು ಕೂಡ ಆನೆಗಳಿಗೆ ಭಾಳ ಉತ್ತಮವಾದ ಆಹಾರ. ಕೇರಳದಲ್ಲಿ ತುಂಬ ಆನೆಗಳು ಕೂಡ ಇರೋದ್ರಿಂದ ಈ ಸೊಪ್ಪನ್ನು ಕೂಡ ತೆಗೆದುಕೊಂಡು ಹೋಗಿ ಹುಡಿ ಮಾಡಿ ಆನೆಗಳಿಗೂ ಕೂಡ ಬಳಸ್ತಾ ಇದ್ದಾರೆ. ಸೊ ಹಣದ ಆಸೆಗೆ ವಿಪರೀತವಾಗಿ ಇದರ ಮಾರಾಟ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು. ಒಟ್ಟು ಪರಿಸರದ ಒಂದು ಜೈವಿಕ ವ್ಯವಸ್ಥೆ ಏನಿದೆ ಈ ಭಾಗದ ಕರಾವಳಿಯ ಒಂದು ಜೈವಿಕ ವ್ಯವಸ್ಥೆಯ ಮೇಲೆ ಇದು ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು ಪರಿಸರ ತಜ್ಞರ ಆತಂಕ ಇರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಹಾರ್ನ್ಬಿಲ್ನಂತಹ ಪಕ್ಷಿಗಳು ತಮ್ಮದೇ ಆದ ಒಂದು ಸರ್ವೆಯನ್ನು ಮಾಡಿಕೊಂಡು ಎಲ್ಲಿ ಈ ಥರದ ಮರಗಳು ಹೆಚ್ಚಿವೆ ಅಲ್ಲೇ ಗೂಡು ಕಟ್ಟಿಕೊಂಡು ಈ ಹಣ್ಣನ್ನು ತಿಂದುಕೊಂಡು ಜೀವನ ನಡೆಸುವಂಥದ್ದು. ಮತ್ತು ಮುಖ್ಯವಾಗಿ ಮಂಗಗಳಿಗೆ ಇದು ಬಹಳ ಅತ್ಯುತ್ತಮವಾದ ಆಹಾರ ಅನ್ನುವಂಥದ್ದು ಪರಿಸರ ತಜ್ಞರು ಹೇಳ್ತಾರೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.